ಒಂದೇ ಒಂದು ಫೋಟೋ ಬದಲಿಸಿತು ಹಣೆ ಬರಹವನ್ನು. ಇಂದು 3,000 ಕೋಟಿ ಆಸ್ತಿಯ ಒಡತಿ, ಐಷಾರಾಮಿ ಬಂಗಲೆಗಳು, ಪ್ರೈವೇಟ್ ಜೆಟ್, ಕೋಟ್ಯಾಂತರ ರೂಪಾಯಿ ಆಸ್ತಿ, ದೇಶ ವಿದೇಶಗಳಲ್ಲಿ ಅಪಾರ ಜನಪ್ರಿಯತೆ. ಸ್ನೇಹಿತರೆ, ಜೀವನದಲ್ಲಿ ಕೆಲವೊಮ್ಮೆ ಒಂದು ಕ್ಷಣ, ಒಂದು ನಿರ್ಧಾರ ಅಥವಾ ಒಂದು ಫೋಟೋ ಕೂಡ ಒಬ್ಬರ ಸಂಪೂರ್ಣ ಭವಿಷ್ಯವನ್ನೇ ಬದಲಿಸಿಬಿಡುತ್ತೆ. ಈ ದಿನ ನಾವು ಹೇಳಿರುವ ಕಥೆ ಕೂಡ ಅಂಥದ್ದೇ. ಒಂದು ಕಾಲದಲ್ಲಿ ತನ್ನ ಬಣ್ಣ ಮತ್ತು ಎತ್ತರದ ಕಾರಣಕ್ಕೆ ಅವಮಾನಗಳನ್ನು ಎದುರಿಸ್ತಾ ಇದ್ದ ಹುಡುಗಿ ಇಂದು ಬಾಲಿವುಡ್ನ ಅತ್ಯಂತ ಜನಪ್ರಿಯ ನಟಿಯರಲ್ಲಿ ಒಬ್ಬಳಾಗಿದ್ದಾಳೆ ಅಂತ ಹೇಳಿದರೆ ನಂಬ್ತೀರಾ? ಆಕೆ ಬೇರೆ ಯಾರು ಅಲ್ಲ, ಶಿಲ್ಪಾ ಶೆಟ್ಟಿ. ಇಂದು ಐಷಾರಾಮಿ ಬಂಗಲೆಗಳು, ಪ್ರೈವೇಟ್ ಜೆಟ್, ಕೋಟ್ಯಾಂತರ ರೂಪಾಯಿ ಆಸ್ತಿ, ದೇಶ ವಿದೇಶಗಳಲ್ಲಿ ಅಪಾರ ಜನಪ್ರಿಯತೆ ಇವೆಲ್ಲವೂ ಶಿಲ್ಪಾ ಶೆಟ್ಟಿ ಅವರ ಹೆಸರಿನೊಂದಿಗೆ ಸೇರಿಕೊಂಡಿವೆ. ಆದರೆ ಈ ಯಶಸ್ಸಿನ ಹಿಂದೆ ಅಡಗಿರುವ ಕಷ್ಟಗಳ ಕತೆ ಅನೇಕರಿಗೆ ಗೊತ್ತಿಲ್ಲ. ಶಿಲ್ಪಾ ಶೆಟ್ಟಿ ಹುಟ್ಟಿದ್ದು ಸಾಮಾನ್ಯ ಕುಟುಂಬದಲ್ಲಿ. ಆಕೆ ಚುರುಕು ಸ್ವಭಾವದ ಹುಡುಗಿಯಾಗಿದ್ದಳು. ಆದರೆ ಸಿನಿಮಾ ಲೋಕಕ್ಕೆ ಕಾಲಿಡೋ ಕನಸು ಕಂಡಾಗ ಮೊದಲ ಹೆಜ್ಜೆಯಲ್ಲೇ ನಿರಾಶೆ ಎದುರಾಯಿತು. ನೀನು ತುಂಬ ಕಪ್ಪಗಿದ್ದೀಯಾ, ನೀನು ತುಂಬ ಎತ್ತರವಿದ್ದೀಯಾ, ಹೀರೋಯಿನ್ ಆಗಲು ನಿನ್ನ ಲುಕ್ ಸರಿಯಿಲ್ಲ, ಇಂತಹ ಮಾತುಗಳನ್ನು ಕೇಳಿ ಅನೇಕ ಬಾರಿ ಕಣ್ಣೀರು ಕೂಡ ಹಾಕಿದ್ದುಂಟು ಅಂತ ಶಿಲ್ಪಾ ಶೆಟ್ಟಿ ಹೇಳ್ಕೊಂಡಿದ್ದಾರೆ. ಹಲವು ಆಡಿಷನ್ಗಳಲ್ಲಿ ಭಾಗವಹಿಸಿದರೂ ಕೂಡ ಅವಕಾಶ ಸಿಕ್ಕಿರಲಿಲ್ಲ. ಕೆಲವು ಸಿನಿಮಾಗಳಿಗೆ ಆಯ್ಕೆಯಾದ ನಂತರವೂ ಕೊನೆ ಕ್ಷಣದಲ್ಲಿ ಹೊರಹಾಕಲ್ಪಟ್ಟ ಸಂದರ್ಭಗಳು ಕೂಡ ಎದುರಾಗಿದ್ವು ಅಂತ ಹೇಳ್ಕೊಳ್ತಾರೆ. ಆ ಸಮಯದಲ್ಲಿ ಶಿಲ್ಪಾ ವಯಸ್ಸು ಕೇವಲ 17 ವರ್ಷ ಮಾತ್ರ. ಹಿಂದಿ ಭಾಷೆಯನ್ನು ಸರಿಯಾಗಿ ಮಾತನಾಡಲು ಕೂಡ ಬರ್ತಾ ಇರಲಿಲ್ಲ. ಕ್ಯಾಮರಾ ಮುಂದೆ ನಿಂತರೆ ನಡುಕ ಶುರುವಾಗ್ತಾ ಇತ್ತು ಅಂತ ಹೇಳ್ತಾರೆ. ಆತ್ಮವಿಶ್ವಾಸವೇ ಕುಸಿದು ಹೋಗುವಂಥ ದಿನಗಳನ್ನು ಆಕೆ ಅನುಭವಿಸಿದ್ದರು. ಆದರೆ ವಿಧಿ ಬೇರೆ ಯೋಚನೆಯನ್ನೇ ಮಾಡಿಕೊಂಡಿತ್ತು. ಒಂದು ದಿನ ಸ್ನೇಹಿತರ ಒತ್ತಾಯಕ್ಕೆ ಮಣಿದು ಶಿಲ್ಪಾ ಒಂದು ಫ್ಯಾಷನ್ ಶೋನಲ್ಲಿ ಭಾಗವಹಿಸಿದ್ರು. ಅದು ಕೇವಲ ಮೋಜಿಗಾಗಿ ತೆಗೆದುಕೊಂಡ ನಿರ್ಧಾರ ಆಗಿತ್ತು. ಅಲ್ಲೇ ನಡೆದ ಒಂದು ಘಟನೆ ಆಕೆಯ ಬದುಕನ್ನೇ ಬದಲಿಸಿಬಿಟ್ಟಿತ್ತು. ಕಾರ್ಯಕ್ರಮದಲ್ಲಿ ಇದ್ದ ಛಾಯಾಗ್ರಾಹಕರೊಬ್ಬರು ಶಿಲ್ಪಾಳನ್ನು ಗಮನಿಸಿದ್ರು. ಆಕೆಯ ವ್ಯಕ್ತಿತ್ವ, ಎತ್ತರ ಮತ್ತು ವಿಭಿನ್ನ ಲುಕ್ ಅವರಿಗೆ ಇಷ್ಟವಾಗಿತ್ತು. ಅವರು ಒಂದು ಫೋಟೋ ಶೂಟ್ ನಡೆಸಿದರು. ಆ ಫೋಟೋ ಗ್ಲಾಮರ್ ಲೋಕದ ಹಲವರ ಕೈ ಸೇರಿತು. ಹಾಗೆ ಆರಂಭವಾಯಿತು ನೋಡಿ ಶಿಲ್ಪಾ ಶೆಟ್ಟಿ ಅವರ ಅದೃಷ್ಟದ ಹೊಸ ಅಧ್ಯಾಯ. ಕೆಲವೇ ದಿನಗಳಲ್ಲಿ ಜಾಹೀರಾತುಗಳ ಅವಕಾಶಗಳು ಕೂಡ ಬರತೊಡಗಿದ್ವು. ನಂತರ ಸಿನಿಮಾಗಳಿಂದ ಕರೆಗಳು ಬರಲಾರಂಭಿಸಿದ್ವು. 1993ರಲ್ಲಿ ಬಿಡುಗಡೆಯಾದ ಬಾಜಿಗರ್ ಚಿತ್ರ ಶಿಲ್ಪಾ ಶೆಟ್ಟಿ ಅವರ ಜೀವನವನ್ನೇ ಬದಲಿಸಿತು. ಈ ಚಿತ್ರದಲ್ಲಿ ಶಾರುಖ್ ಖಾನ್ ಮತ್ತು ಕಾಜೋಲ್ ಅವರೊಂದಿಗೆ ನಟಿಸಿದ ಶಿಲ್ಪಾ ಮೊದಲ ಸಿನಿಮಾದಲ್ಲೇ ದೇಶದ ಗಮನ ಸೆಳೆದರು. ಆ ನಂತರ ಹಿಂದಿರುಗಿ ನೋಡುವ ಪರಿಸ್ಥಿತಿ ಬಂದೇ ಇಲ್ಲ. ಒಂದರ ಹಿಂದೆ ಒಂದರಂತೆ ಹಿಟ್ ಸಿನಿಮಾಗಳು, ಸೂಪರ್ ಹಿಟ್ ಹಾಡುಗಳು, ಅದ್ಭುತ ಡ್ಯಾನ್ಸ್ ಪ್ರದರ್ಶನಗಳು ಶಿಲ್ಪಾಳನ್ನು ಬಾಲಿವುಡ್ ಸ್ಟಾರ್ ನಟಿಯನ್ನಾಗಿ ರೂಪಿಸಿತು. ಆದರೆ ಯಶಸ್ವಿನ ಪಯಣ ಯಾವತ್ತೂ ಸುಲಭವಾಗಿರಲ್ಲ. ಕೆರಿಯರ್ ಮಧ್ಯದಲ್ಲಿ ಹಲವು ಏರಿಳಿತಗಳು ಬಂದವು. ಕೆಲವು ಸಿನಿಮಾಗಳು ಸೋತವು. ಹೊಸ ನಟಿಯರ ಆಗಮನದಿಂದ ಅವಕಾಶಗಳು ಕಡಿಮೆ ಆದವು. ಅನೇಕರಿಗೆ ಶಿಲ್ಪಾ ಅವರ ಸಿನಿಮಾ ಜೀವನ ಮುಗಿದೇ ಹೋಯಿತು ಅಂತ ಅನ್ನಿಸಿತ್ತು. ಆದರೆ ಶಿಲ್ಪಾ ಮತ್ತೊಮ್ಮೆ ತಮ್ಮನ್ನು ತಾವು ಸಾಬೀತುಪಡಿಸಿಕೊಂಡರು. ಈ ಬಾರಿ ನಟಿಯಾಗಿ ಅಲ್ಲ, ಫಿಟ್ನೆಸ್ ಐಕಾನ್ ಆಗಿ. ಅಷ್ಟೇ ಅಲ್ಲ, ವಿದೇಶ ಪ್ರವಾಸಗಳಿಗೆ ಖಾಸಗಿ ವಿಮಾನ ಬಳಸುವಷ್ಟು ಶ್ರೀಮಂತ ಜೀವನವನ್ನು ಅವರು ನಡೆಸ್ತಾ ಇದ್ದಾರೆ. ಉದ್ಯಮಿ ಪತಿ ರಾಜ್ ಕುಂದ್ರಾ ಅವರೊಂದಿಗೆ ಸೇರಿ ಈ ದಂಪತಿಯ ಆಸ್ತಿ ಮೌಲ್ಯ ಸಾವಿರಾರು ಕೋಟಿ ರೂಪಾಯಿಗಳಷ್ಟಿದೆ ಅಂತ ವರದಿಗಳು ಹೇಳ್ತವೆ. ಆದರೆ ಈ ಎಲ್ಲದಕ್ಕಿಂತ ದೊಡ್ಡ ಸಾಧನೆ ಏನಂದರೆ, ಒಂದು ಕಾಲದಲ್ಲಿ ತನ್ನ ಬಣ್ಣದ ಕಾರಣಕ್ಕೆ ತಿರಸ್ಕಾರ ಅನುಭವಿಸಿದ್ದ ಹುಡುಗಿ ಇಂದು ಲಕ್ಷಾಂತರ ಯುವತಿಯರಿಗೆ ಆತ್ಮವಿಶ್ವಾಸದ ಸಂಕೇತವಾಗಿದ್ದಾರೆ. ಯೋಗ, ಆರೋಗ್ಯಕರ ಜೀವನ ಶೈಲಿ ಮತ್ತು ವ್ಯಾಯಾಮದ ಮೂಲಕ ಅವರು ಹೊಸ ಗುರುತನ್ನು ನಿರ್ಮಿಸಿಕೊಂಡರು. ಇಂದು 49ನೇ ವಯಸ್ಸಿನಲ್ಲೂ ಅವರ ಫಿಟ್ನೆಸ್ ನೋಡಿ ಯುವತಿಯರೇ ಅಚ್ಚರಿಗೊಳ್ತಾರೆ. ಯೋಗ ತರಬೇತಿ ವಿಡಿಯೋಗಳು, ಆರೋಗ್ಯ ಕಾರ್ಯಕ್ರಮಗಳು, ರಿಯಾಲಿಟಿ ಶೋಗಳು, ಜಾಹೀರಾತುಗಳು ಮತ್ತು ಉದ್ಯಮ ಹೂಡಿಕೆಗಳ ಮೂಲಕ ಅವರು ಬಹುಮುಖ ಯಶಸ್ಸನ್ನು ಕಂಡಿದ್ದಾರೆ. ಇಂದು ಶಿಲ್ಪಾ ಶೆಟ್ಟಿ ಅವರ ಜೀವನ ರಾಜಕುಮಾರಿಯ ಕಥೆಯಂತಿದೆ. ಮುಂಬೈನಲ್ಲಿರುವ ಅವರ ಐಷಾರಾಮಿ ನಿವಾಸ ಕಿನಾರಾ ಕೋಟ್ಯಂತರ ರೂಪಾಯಿ ಮೌಲ್ಯ ಹೊಂದಿದೆ ಅಂತ ಹೇಳಲಾಗುತ್ತೆ. ಅವಮಾನಗಳನ್ನು ಮೆಟ್ಟಿಲುಗಳನ್ನಾಗಿ ಮಾಡಿಕೊಂಡು ಯಶಸ್ಸಿನ ಶಿಖರ ಏರಿದ ಶಿಲ್ಪಾ ಶೆಟ್ಟಿ ಅವರ ಕತೆ ನಮಗೆ ಒಂದು ದೊಡ್ಡ ಪಾಠವನ್ನು ಹೇಳುತ್ತೆ. ಸಾಧನೆಗೆ ಬಣ್ಣ ಅಡ್ಡಿಯಾಗೋದಿಲ್ಲ, ಎತ್ತರ ಅಡ್ಡಿಯಾಗೋದಿಲ್ಲ. ಅವಕಾಶಗಳು ಮುಚ್ಚಿದರೂ ಕೂಡ ಕನಸುಗಳನ್ನು ಮುಚ್ಚಬಾರದು. ಒಂದು ಫೋಟೋ ಆಕೆಯ ಅದೃಷ್ಟ ಬದಲಿಸಿರಬಹುದು, ಆದರೆ ಆ ಫೋಟೋ ಹಿಂದೆ ಇದ್ದ ಪರಿಶ್ರಮ, ತಾಳ್ಮೆ ಮತ್ತು ಛಲವೇ ಇಂದು ಶಿಲ್ಪಾ ಶೆಟ್ಟಿಯನ್ನು ಭಾರತದ ಅತ್ಯಂತ ಯಶಸ್ವಿ ಮಹಿಳೆಯರಲ್ಲಿ ಒಬ್ಬರನ್ನಾಗಿ ಮಾಡಿದೆ.
ಕನಸು ದೊಡ್ಡದಿದ್ದರೆ ಜಗತ್ತು ಎಷ್ಟು ಬಾರಿ ತಿರಸ್ಕರಿಸಿದರೂ ಯಶಸ್ಸು ಒಂದು ದಿನ ನಿಮ್ಮ ಬಾಗಿಲು ತಟ್ಟಿಯೇ ತಟ್ಟುತ್ತೆ ಅನ್ನೋದಕ್ಕೆ ಇದೊಂದು ಜೀವಂತ ನಿದರ್ಶನ ಅನ್ನೋ ಹಾಗಿದೆ. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇದುವರೆಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಟೇಕ್ ಕೇರ್, ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.